ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೇರಿದ್ದಾರೆ ರೇವಣ್ಣ. ಮಾಜಿ ಸಚಿವ ರೇವಣ್ಣ ಈಗ ವಿಚಾರಣಾಧೀನ ಕೈದಿ ಕೂಡ ಹೌದು. ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ಕೂಡ ನೀಡಲಾಗಿದೆ. 4567. ಜೈಲಿನಲ್ಲೇ ಮೊದಲ ರಾತ್ರಿ ಕಳೆದಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು. ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಅವರ ಮೊದಲ ದಿನ ಹೇಗಿತ್ತು? ಸಹಜ, ಸಚಿವರಾಗಿದ್ದವರು ಈಗ ಶಾಸಕರು. ಮೋಸ್ಟ್ಲಿ ಅವರಿಗೆ ನಿರೀಕ್ಷೆ ಇರಲಿಲ್ಲ ಅಂತ ಅನ್ಸುತ್ತೆ ಇಂಥ ಬೆಳವಣಿಗೆಗಳಾಗುತ್ತೆ. ಪರಪ್ಪರ ಅಗ್ರಹಾರ ಸೇರುವಂತಹ ಒಂದು ಪರಿಸ್ಥಿತಿ ನನಗೆ ಬಂದು ಒದಗುತ್ತೆ ಅಂತ. ಮೋಸ್ಟ್ಲಿ ನಿನ್ನೆ ಅಂತ ಅನಿರೀಕ್ಷಿತ ಬೆಳವಣಿಗೆಗಳು ರೇವಣ್ಣ ಅವರ ವಿಚಾರದಲ್ಲಿ ನಡೆದು ಹೋಯಿತು. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ಇಡೀ ದಿನ ಕಳೆದಿದ್ದಾರೆ. ಈಗ ವಿಚಾರಣಾ ದಿನ ಕೈದಿ ನಂಬರ್ ಅನ್ನ ಕೂಡ ರೇವಣ್ಣ ಅವರಿಗೆ ನೀಡಲಾಗಿದೆ. ನೋಡಿ, ಯಾವಾಗಲೂ ಕೂಡ ಗಳಿಗೆ ಸಮಯ ಜ್ಯೋತಿಷ್ಯ ನಂಬ್ತಾ ಇದ್ದಂತಹ ರೇವಣ್ಣ ಅವರಿಗೆ ಈಗ ಒಂದು ನಂಬರ್ ಅನ್ನ ಕೂಡ ನೀಡಲಾಗಿದೆ. ಮೋಸ್ಟ್ಲಿ ಈ ನಂಬರ್ ಅನ್ನ ನಿಜ ಜೀವನದಲ್ಲಿ ಏನಕ್ಕಾದ್ರೂ ಅಳವಡಿಸ್ಕೊಳ್ಳೋದಾದ್ರೆ ಅವರು ಲಕ್ಕಿ ನಂಬರ್ ಅಂತ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ ಅನ್ಸುತ್ತೆ. ಬಟ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸಾಮಾನ್ಯ ಕೈದಿಗಳಂತೆ ದಿನ ಕಳೆದಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಇವತ್ತು ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಹಾಗಾಗಿ ಅಲ್ಲಿ ಜಾಮೀನು ಸಿಗುತ್ತಾ ಅಥವಾ ಇನ್ನಷ್ಟು ದಿನಗಳ ಕಾಲ ಜೈಲೇ ಗತಿಯಾಗುತ್ತಾ ಅನ್ನೋದು ಇವತ್ತು ಡಿಸೈಡ್ ಆಗ್ಬಿಡುತ್ತೆ. ನಿನ್ನೆ ಯಾವಾಗ ತೀರ್ಪು ಬಂತೋ ಮೇ 14 ತನಕ ನ್ಯಾಯಾಂಗ ಬಂಧನ ಅನ್ನುವಂಥ ಆದೇಶ ಹೊರಬಿತ್ತು. ಆಗಲೇ ಅವರು ಭಾವುಕರಾದ್ರಂತೆ, ಕಣ್ಣೀರು ಹಾಕಿದ್ರಂತೆ. ಅಂತ ಸನ್ನಿವೇಶಗಳನ್ನ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಅದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಸೊ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯೋದ್ರಿಂದ ಇವತ್ತೇನು ಬೆಳವಣಿಗೆ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ. ಒಳ್ಳೆ ಕಾಲ ನೋಡಿ. ಮನೆಯಿಂದ ಹೊರ ಬರ್ತಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಕರಾಳ ಅಮಾವಾಸ್ಯೆ. ಜ್ಯೋತಿಷ್ಯವನ್ನೇ ಪಾಲಿಸುವ ರೇವಣ್ಣ ಅಮಾವಾಸ್ಯೆ ಎಂದೇ ಜೈಲು ಸೇರ್ಬಿಟ್ರು. ಪರಪ್ಪನ ಅಗ್ರಹಾರದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಾಜಿ ಸಚಿವ ರೇವಣ್ಣಗೆ ಕರಾಳ ಅಮಾವಾಸ್ಯೆ. ಪರಪ್ಪನ ಅಗ್ರಹಾರ ಸೇರಿದ ಎಚ್.ಡಿ. ರೇವಣ್ಣ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನಿನ್ನೆ ಕರಾಳ ಅಮಾವಾಸ್ಯೆ ಆಗಿತ್ತು ಅನ್ಸುತ್ತೆ. ಹೆಜ್ಜೆ ಹೆಜ್ಜೆಗೂ ಜ್ಯೋತಿಷ್ಯ ನಂಬ್ತಿದ್ದ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಮೇ 14ರವರೆಗೆ ರೇವಣ್ಣಗೆ ನ್ಯಾಯಾಂಗ ಬಂಧಿಸಿ ಕೋರ್ಟ್ ಆದೇಶಿಸಿದೆ. ನ್ಯಾಯಾಂಗ ಬಂಧನ ಆದೇಶಕ್ಕೆ ರೇವಣ್ಣ ಕಣ್ಣೀರು. ಕೆಆರ್ ನಗರ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ 7 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 17ನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ. ಈ ವೇಳೆ ಅಳುತ್ತಲೇ ಕೋರ್ಟ್ನಿಂದ ರೇವಣ್ಣ ಹೊರಬಂದ್ರು. ಇನ್ನೂ ಆದೇಶ ಪ್ರತಿ ಸಿಕ್ತಿದ್ದಂತೆ ರೇವಣ್ಣಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿನ ವಿಐಪಿ ಸೆಲ್ಗೆ ಮಾಜಿ ಸಚಿವ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಯಿತು. ಇನ್ನು ಈ ಸೆಲ್ ಟಿವಿ, ಫ್ಯಾನ್, ಹಾಸಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ರೇವಣ್ಣ ವೈಯಕ್ತಿಕ ಮಾಹಿತಿಗಳನ್ನ ಜೈಲಾಧಿಕಾರಿ ದಾಖಲಿಸಿಕೊಂಡ್ರು. ನಾಳೆ ಯುಟಿಪಿ ನಂಬರ್ ಜನರೇಟ್ ಆಗಲಿದೆ. ಇನ್ನು ರೇವಣ್ಣ ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಒಂದು ವೇಳೆ ಜಾಮೀನು ಸಿಗದಿದ್ರೆ ಮೇ 14ರವರೆಗೆ ರೇವಣ್ಣ ಜೈಲಿನಲ್ಲೇ ಇರಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.